ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ವರಗಳನ್ನು ಕರುಣಿಸುವಂತಹ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ತಿರಕ್ಕೆ ಬಂದೇ ಬಿಡ್ತು. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಯಾವತ್ತೋ, ಹಾಗೆ ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಜೊತೆಗೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ವಿಶೇಷ ಯೋಗದಲ್ಲಿ ಬಂದಿರೋದ್ರಿಂದ ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಅನಂತರ ಯಾವ ಬಣ್ಣದ ಸೀರೆ ಯಾವ ದಿಕ್ಕಿಗೆ ಮುಖ ಮಾಡಿ ದೇವರನ್ನ ಕೂರಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ 2ನೇ ಶುಕ್ರವಾರದ ದಿವಸ ಬರುತ್ತೆ. 2ನೇ ಶುಕ್ರವಾರ ನಿಮಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತ ಅನ್ನೋರು 3ನೇ ಶುಕ್ರವಾರ ಅಥವಾ 4ನೇ ಶುಕ್ರವಾರ ಕೂಡ ಮಾಡಬಹುದು. ಈ ವರ್ಷ ಅಂದರೆ 2025ನೇ ಇಸ್ವಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ವ್ರತ ಆಗಸ್ಟ್ 8ನೇ ತಾರೀಕು ಶುಕ್ರವಾರದ ದಿವಸ ಬಂದಿದೆ. ಇನ್ನು ವರಮಹಾಲಕ್ಷ್ಮಿ ವ್ರತದ ಪೂಜೆನ ಮಾಡೋದಕ್ಕೆ ಎರಡು ತುಂಬಾ ಸೂಕ್ತವಾದಂತಹ ಸಮಯಗಳು ನಿಮಗೆ ಗೊತ್ತಿರೋದೆ. ಒಂದು ಬ್ರಾಹ್ಮಿ ಮುಹೂರ್ತ, ಮತ್ತೊಂದು ಗೋಧೂಳಿ ಸಮಯ. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 3:30ರಿಂದ 5:30 ಒಳಗೆ ಸಮಯ. ಹಾಗೆ ಗೋಧೂಳಿ ಸಮಯ ಅಂದರೆ ಸಾಯಂಕಾಲ 5:30ರಿಂದ 7 ಗಂಟೆವರೆಗೂ ಏನಿರುತ್ತೆ ಅದನ್ನು ನಾವು ಗೋಧೂಳಿ ಸಮಯ ಅಂತ ಕೂಡ ಕರಿತೀವಿ. ಈ ಎರಡು ಸಮಯದಲ್ಲಿ ಪೂಜೆನ ಮಾಡ್ಬೋದು. ಅದನ್ನು ಹೊರತುಪಡಿಸಿ ಇನ್ನೂ ಕೂಡ 4 ಲಗ್ನಗಳಿದೆ. ಆ ಲಗ್ನದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಬಹುದಾಗಿದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮೊದಲನೇ ಲಗ್ನ ಸಿಂಹ ಲಗ್ನ. ಸಿಂಹ ಲಗ್ನದಲ್ಲಿ ನಿಮಗೆ ಬೆಳಗ್ಗೆ 6:29 ಆರಂಭವಾಗಿ ಬೆಳಗ್ಗೆ 8:46 ಕೂಡ ಇರುತ್ತೆ. ಇನ್ನು ಸಿಂಹ ಲಗ್ನದಲ್ಲಿ ಪೂಜೆಯನ್ನು ಮಾಡೋರು ಮಾಡ್ಬೋದು. ಇನ್ನು ವೃಶ್ಚಿಕ ಲಗ್ನದಲ್ಲಿ ಪೂಜೆಯನ್ನು ಮಾಡೋರು ಮಧ್ಯಾಹ್ನ 1 ಗಂಟೆಯಿಂದ 22 ಇರುತ್ತೆ. ಇನ್ನು 3:41 ಕೂಡ ಸಮಯ ಇರುತ್ತೆ. ಆ ಸಮಯದಲ್ಲಿ ಕೂಡ ಲಕ್ಷ್ಮೀ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡ್ಬೋದು. ಇನ್ನು ಕುಂಭ ಲಗ್ನದಲ್ಲಿ ಪೂಜೆನ ಮಾಡುವವರು ಸಂಜೆ 7:27 ಪ್ರಾರಂಭವಾಗಿ 7:27 ರಾತ್ರಿ 6:54 ಕೂಡ ಸಮಯ ಇರುತ್ತೆ. ಆ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಕೊನೆಯ ಲಗ್ನ ವೃಷಭ ಲಗ್ನ. ಇದೇ ವೃಷಭ ಲಗ್ನದಲ್ಲಿ ಮಧ್ಯರಾತ್ರಿಯಲ್ಲಿ ಇರೋದ್ರಿಂದ ಆ ಸಮಯ ಏನೂ ಅಷ್ಟು ಅನುಕೂಲವಾಗಿರೋದಿಲ್ಲ, ಹಾಗಾಗಿ ಅದನ್ನು ನಾನು ಇಲ್ಲಿ ಹೇಳ್ತಾ ಇಲ್ಲ. ಬ್ರಾಹ್ಮಿ ಮುಹೂರ್ತ ಹಾಗೆ ಗೋಧೂಳಿ ಸಮಯ ಬಿಟ್ಟು ಇನ್ನು 3 ಲಗ್ನದಲ್ಲಿ ಕೂಡ ನೀವು ಪೂಜೆನ ಮಾಡ್ಬೋದು. ಈಗಾಗಲೇ ನಾನು ಆ ಲಗ್ನಗಳನ್ನು ಕೂಡ ಹೇಳಿದ್ದೀನಿ. ಇನ್ನು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬಹುದು ಅಂತ ಕೇಳೋದಾದರೆ ಹಸಿರು ಬಣ್ಣದ ಸೀರೆಯನ್ನು ಉಡಿಸ್ಬೋದು, ಕೆಂಪು ಬಣ್ಣದ ಸೀರೆಯನ್ನು ಉಡಿಸ್ಬೋದು, ಹಳದಿ ಬಣ್ಣದ ಸೀರೆಯನ್ನು ಉಡಿಸ್ಬೋದು, ಸರಸ್ವತಿ ಬಣ್ಣ ಅಂದರೆ ಪಿಂಕ್ ಕಲರ್ ಸೀರೆಯನ್ನು ಕೂಡ ಉಡಿಸ್ಬೋದು, ಆರೆಂಜ್ ಕಲರ್ ಕೂಡ ಉಡಿಸ್ಬೋದು, ಕ್ರೀಮ್ ಕಲರ್ ಅಂದರೆ ಆಫ್ ವೈಟ್ ಕಲರ್ ಅಂತ ಕೂಡ ಹೇಳಲಾಗತ್ತೆ. ಆ ಸೀರೆಯನ್ನು ಕೂಡ ನೀವು ಉಡಿಸ್ಬೋದು. ಹಾಗೆ ನೀಲಿ ಬಣ್ಣದ ಸೀರೆಯನ್ನು ಕೂಡ ಉಡಿಸ್ಬೋದು. ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಸೀರೆಯನ್ನು ಉಡಿಸ್ಬಾರ್ದು. ಬೂದಿ ಬಣ್ಣ ಅಂತಾರೆ, ಅದು ಕೂಡ ಉಡಿಸ್ಬಾರ್ದು. ಸೀರೆಯಲ್ಲಿ ಯಾವುದೇ ಭಾಗದಲ್ಲಾದರೂ ಕೆಂಪು ಬಣ್ಣ ಇದ್ದರೆ ಅಥವಾ ಬೂದು ಬಣ್ಣ ಇದ್ದರೆ ಅದನ್ನು ಸೀರೆ ದೇವರಿಗೆ ಉಡಿಸೋದಕ್ಕೆ ಉಪಯೋಗಿಸಬಾರ್ದು. ಇವಾಗ ತಿಳಿಸಿರುವಂತಹ ಬಣ್ಣಗಳಲ್ಲಿ ಲೈಟ್ ಕಲರ್ ಅಥವಾ ಡಾರ್ಕ್ ಕಲರ್ ಯಾವುದಾದ್ರೂ ಉಡಿಸ್ಕೋಬೋದು. ಇನ್ನು ಯಾವ ಥರದ ಸೀರೆಯನ್ನು ಉಡಿಸ್ಬೇಕು ಅಂತಂದರೆ ಆದಷ್ಟು ಬಾರ್ಡರ್ ಇರುವಂತಹ ಸೀರೆಯನ್ನು ಉಡಿಸಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ರೇಷ್ಮೆ ಸೀರೆ ಅಥವಾ ಕಾಟನ್ ಸೀರೆ, ಎಲ್ಲರಿಗೂ ಕೂಡ ರೇಷ್ಮೆ ಸೀರೆಯನ್ನು ತಗೊಳ್ಳೋಕ್ಕಾಗಲ್ಲ ಅನ್ನೋರು ಕೂಡ ಕಾಟನ್ ಸೀರೆಯನ್ನು ಕೂಡ ಉಡಿಸ್ಬೋದು. ಕಾಟನ್ ಅಥವಾ ರೇಷ್ಮೆ ಸೀರೆ ಎರಡರಲ್ಲಿ ಯಾವುದಾದ್ರೂ ಒಂದು ಉಡಿಸಿದ್ರೂ ನಡೆಯುತ್ತೆ. ಇನ್ನು ಲಕ್ಷ್ಮೀ ದೇವಿಯನ್ನು ಯಾವ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೇಕು ಅಂತ ಅಂದರೆ ಪೂರ್ವಕ್ಕೆ ಕೂರಿಸ್ಬೋದು. ಅಂದರೆ ಪೂರ್ವಕ್ಕೆ ಮುಖ ಮಾಡಿರೋ ರೀತಿ ಕೂರಿಸ್ಬೋದು, ಉತ್ತರಕ್ಕೆ ಮುಖ ಮಾಡಿರೋ ರೀತಿ ಕೂರಿಸ್ಬೋದು, ಹಾಗೆ ಪಶ್ಚಿಮಕ್ಕೂ ಕೂಡ ಕೂರಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣಾಭಿಮುಖವಾಗಿ ಲಕ್ಷ್ಮೀ ದೇವಿನ ಪೂಜೆ ಮಾಡಬಾರ್ದು. ದೀಪವನ್ನು ಕೂಡ ಹಚ್ಚಬಾರ್ದು ಅಂತ ಹೇಳ್ತಾರೆ. ಇದೆಲ್ಲನೂ ಕೂಡ ಗಮನದಲ್ಲಿಟ್ಕೊಂಡು ನೀವು ದೇವರ ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ತಾ ಇದ್ದೀರಾ ಅಥವಾ ಹಾಲಲ್ಲಿ ಜಾಗ ಮಾಡಿ ದೇವರನ್ನ ಕೂರಿಸ್ತಾ ಇದ್ದೀರಾ, ನಿಮಗೆ ಬಿಟ್ಟಿರೋದು. ಎಲ್ಲೇ ಕೂರಿಸಿದ್ರೂ ಕೂಡ ದಿಕ್ಕುಗಳು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಮುಂಬರುವಂತಹ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಗಳನ್ನ ತಪ್ಪದೇ ನೋಡಿದರೆ ನಿಮಗೆ ಯಾವ ರೀತಿ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ಬೋದು ಅಂತ ತಿಳ್ಕೊಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.